ಆಯುಕ್ತರು. ಆದರೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಅವರು ಸರ್ಕಾರ ಹೇಳಂಗೆ ಹಿಡಿಯುವಂಥ ಪ್ರಸಂಗ ಬರ್ತದೆ. ಸ್ವತಃ ಸುಪ್ರೀಂ ಕೋರ್ಟಲ್ಲಿ ತನ್ನ ಅನಾಲಿಸಿಸಲ್ಲ ಈಗಲೂ ಸ್ಪಷ್ಟಪಡಿಸಿದ. ಯಾಕಂದರೆ ಯಾರು ಆಯ್ಕೆ ಮಾಡ್ತಾರೆ ಅವ್ರನ್ನ, ಯಾರು ನೇಮಿಸ್ತಾರೆ ಅವ್ರನ್ನ, ಮೊದಲಿದ್ದು ರೆಕಮೆಂಡೇಷನ್ ಮಾಡಿ ಈ ಕ್ಯಾಬಿನೆಟ್ ಪ್ರಧಾನಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ರೆಕಮೆಂಡೇಷನ್ ಮಾಡಿ ಒಂದು 2-3 ಹೆಸರುಗಳನ್ನು ರಾಷ್ಟ್ರಪತಿಯವ್ರಿಗೆ ಕಳಿಸೋದಿತ್ತು. ರಾಷ್ಟ್ರಪತಿಯವ್ರು ಒಬ್ಬರನ್ನ ಚೂಸ್ ಮಾಡಿ ಹುಡುಕೆ ಇರ್ತಾಯಿದ್ರು. ಆದರೆ ಇವತ್ತು ಹಂಗಿಲ್ಲ. ಈಗೇನು ಪ್ರಧಾನಿಯವರು ಮತ್ತು ಇವರು ಕ್ಯಾಬಿನೆಟ್ ಮಿನಿಸ್ಟರ್ ಚಾಯ್ಸ್ ಮಾಡ್ತಾರೆ, ಫೈನಲ್. ಇಷ್ಟಿದ್ದು ಹಿಂದೆ ಇಲೆಕ್ಷನ್ ಕಮಿಷನರ್ ಅವರು ಸರ್ಕಾರಕ್ಕೆ ಬದ್ಧಾಗಿ ತಮ್ಮ ಕೆಲಸ ಮಾಡ್ತಾ ಬಂದಿದ್ದನ್ನು ನಾವು ನೋಡಿದ್ವಿ. ಅಂಥದ್ರಲ್ಲೇ ನೇರವಾಗಿ ಪ್ರಧಾನಿಯವರ ಕ್ಯಾಂಡಿಡೇಟ್ ಆದಾಗ ಎಂದಾದರೂ ಪ್ರಧಾನಿಯವರು ವಿರೋಧವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಇದೆನಾ? ಈಗ ನಾವು ನೋಡಿದ್ದೀವಿ ಈ ಒಂದು ಮುಖ್ಯ ಈ ಲೋಕಸಭಾ ಎಲೆಕ್ಷನ್ದಲ್ಲಿ ಆಗಿರ್ಬೋದು, ಹೀಗಾಗಿರ್ಬೋದು ಅನ್ಬೋದು ಆಡಳಿತಾರೂಢ ಪಕ್ಷದವರು ಇಲ್ಲ ಗೆದ್ದಾಗ ಸಹಜವಾಗಿನ ಏನಪ್ಪ ಅಂತಂದ್ರೆ ವಿರೋಧ ಪಕ್ಷದ್ದು ವಿರೋಧ ಮಾಡೋದಿಲ್ಲ. ಇದನ್ನು ಸ್ವತಃ ಮಾತ್ರ EVMದ ನೆಪ ಹೇಳಿಕ್ಕೆ ಶುರು ಮಾಡ್ತದೆ ಅಂತೇಳಿ ಹೀಗಾಗಲೇ ಟೀಕೆ ಟಿಪ್ಪಣಿ ನಡೀತಾ ಇರ್ತಾವೆ ಆಡಳಿತಾರೂಢ ಪಕ್ಷದ ಮತ್ತು ವಿರೋಧ ಪಕ್ಷದ. ಬಟ್ ವಿರೋಧ ಪಕ್ಷದವ್ರು ಇವತ್ತು ವಾದ ಮಾಡೋದ್ರಲ್ಲಿ ಸತ್ಯದ. ಯಾಕಂದ್ರೆ ಪ್ರಜಾಪ್ರಭುತ್ವ ಈಗ ನಿಧಾನಕ್ಕೆ ಏನಾಗ್ತಾ ಇದೆಪ್ಪ ಅಂದ್ರೆ ಏಕ ವ್ಯಕ್ತಿ ಪ್ರಜಾಪ್ರಭುತ್ವ ಆಗ್ತಾಯಿದೆ. ಅಂದ್ರೆ ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ ಆಗ್ಲಿಕ್ಕತ್ತದ. ಯಾಕಂದ್ರೆ ಎಲೆಕ್ಷನ್ನ ಅತ್ಯಂತ ಇಂಪಾರ್ಟೆಂಟ್ ಪ್ರಜಾಪ್ರಭುತ್ವ ಉಳಿದಕ್ಕೆ. ಅದು ಎಷ್ಟು ನಿಷ್ಪಕ್ಷಪಾತವಾಗಿರ್ತದೆ, ಪಾರದರ್ಶಕವಾಗಿರ್ತದೆ, ಅಷ್ಟು ಪ್ರಮಾಣದಲ್ಲಿ ಜನ ತಮ್ಮ ನಾಯಕರನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಇಲ್ಲೇ ಸರ್ಕಾರದ ಹಸ್ತಕ್ಷೇಪ ಆಗುವಂಥ ಭಾಳಷ್ಟು ಅವಕಾಶಗಳಿದ್ದಾವೆ, ಈಗೆಲ್ಲ ಆಗಿದ್ದಾವೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಹರಿಯಾಣ ಆಗಿರ್ಬೋದು, ಹರಿಯಾಣ ಎಲೆಕ್ಷನ್ದಲ್ಲೂ ಗೆದ್ದಾಗಿದೆ. ಈ ಕೇಸ್ ಸುಪ್ರೀಂ ಕೋರ್ಟ್ನಲ್ಲ. ಅದೇ ಕಾಲಕ್ಕೆ ಈ ಒಂದು ಮಹಾರಾಷ್ಟ್ರದಲ್ಲೂ ಆಗಿದೆ. ಯಾಕಂದರೆ ಲೋಕಸಭೆ ಮತ್ತು ಅದೇ ಕಾಲಕ್ಕೆ ಈ